ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ವರ್ಗಾವಣೆಯ ಆಯ್ಕೆಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಮೊಯ್ಸಿನ್ ಕೆಲವು ತಿಂಗಳ ಹಿಂದೆ ಕ್ರೆಡಿಟ್ ಕಾರ್ಡ್ಗಾಗಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅವರು ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡಿರೋಲ್ಲ. ಎಲ್ಲರ ಬಳಿ ಇರುವಂತೆ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಅಂದ್ಕೊಂಡು ತಾನು ಕೂಡ ಒಂದು ಕಾರ್ಡನ್ನು ಪಡಿತಾರೆ. ಆದರೆ ಈಗ ಅವರು ಚಿಂತೆಗೆ ಒಳಗಾಗಿಬಿಟ್ಟಿದ್ದಾರೆ. ಯಾಕೆಂದರೆ ಅವರ ಕಾರ್ಡ್ನಲ್ಲಿ ಹೆಚ್ಚಿನ ಸಾಲವನ್ನು ಹೊಂದಿದ್ದಾರೆ, ಅದು ಕೂಡ ಹೆಚ್ಚಿನ ಬಡ್ಡಿ ದರದಲ್ಲಿ. ಈ ವೇಳೆ ಅವರ ಸ್ನೇಹಿತರೊಬ್ಬರು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಇರುವಂತಹ ಆಯ್ಕೆ ಇರುವಂತಹ ಕಾರ್ಡನ್ನು ತೆಗೆದುಕೊಳ್ಳಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಇದು ಕಡಿಮೆ ಬಡ್ಡಿ ದರವನ್ನು ಹೊಂದಿರುತ್ತೆ, ಅಲ್ಲದೆ ಮರುಪಾವತಿಯ ಅವಧಿ ಕೂಡ ಅಧಿಕವಾಗಿರುತ್ತೆ. ಇದರಿಂದ ಬಿಲ್ ಪಾವತಿ ಮಾಡೋದಕ್ಕೆ ಹೆಚ್ಚಿನ ಸಮಯ ಸಿಗುತ್ತೆ. ತನ್ನ ಸ್ನೇಹಿತನ ಈ ಸಲಹೆ ಮೊಯ್ಸಿನ್ಗೆ ತುಂಬ ಸಹಕಾರಿಯಾಯಿತು. ಮೊಯ್ಸಿನ್ ಮಾತ್ರವಲ್ಲ, ಹೆಚ್ಚಿನ ಜನ ಕ್ರೆಡಿಟ್ ಕಾರ್ಡ್ ಸಾಲಗಳು ಮತ್ತು ಅದರ ಹೆಚ್ಚಿನ ಬಡ್ಡಿ ದರದ ಟ್ರ್ಯಾಪ್ನಲ್ಲಿ ಸಿಲುಕು ಬಿಟ್ಟಿದ್ದಾರೆ. ಆದರೆ ಹೆಚ್ಚಿನವರಿಗೆ ಈ ಬ್ಯಾಲೆನ್ಸ್ ವರ್ಗಾವಣೆ ಆಯ್ಕೆಯ ಬಗ್ಗೆ ಗೊತ್ತಿರೋದಿಲ್ಲ. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾವೀಗ ನೋಡ್ತಾ ಹೋಗೋಣ. ನೋಡಿ, ಕ್ರೆಡಿಟ್ ಕಾರ್ಡನ್ನು ತಪ್ಪಾಗಿ ಬಳಕೆ ಮಾಡೋದ್ರಿಂದ ನಿಮ್ಮ ಸಾಲ ಬೆಳೀತಾ ಹೋಗಬಹುದು, ಅಲ್ಲದೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಬಿಡಬಹುದು ಮುಂದೆ. ಹಾಗಾಗಿ ಹೆಚ್ಚಿನ ಬಡ್ಡಿ ಶುಲ್ಕಗಳನ್ನು ತಪ್ಪಿಸೋದಕ್ಕೆ ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಸುಧಾರಿಸುವುದಕ್ಕೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಸಾಲವನ್ನು ಆದಷ್ಟು ಬೇಗ ನೀವು ಪಾವತಿ ಮಾಡಬೇಕು. ಇದಕ್ಕಾಗಿ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಫೀಚರ್ ತುಂಬ ಸಹಕಾರಿಯಾಗಿದೆ. ಇದರಿಂದ ಹೆಚ್ಚಿನ ಬಡ್ಡಿ ದರಗಳಿಂದ ಉಂಟಾಗುವ ಹೆಚ್ಚಿನ ಸಾಲವನ್ನು ನಿಭಾಯಿಸುವುದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇನ್ನು ಬ್ಯಾಲೆನ್ಸ್ ವರ್ಗಾವಣೆ ನಿಮ್ಮ ಪ್ರಸ್ತುತ ಕ್ರೆಡಿಟ್ ಕಾರ್ಡ್ ಸಾಲವನ್ನು ಬೇರೆ ಕಾರ್ಡ್ಗೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತೆ. ಅಲ್ಲದೆ ಹೊಸ ಕಾರ್ಡ್ನ ನಿಯಮ ಮತ್ತು ಷರತ್ತುಗಳು ಉತ್ತಮ ಆಗಿರಬೇಕು. ಹೊಸ ಕಾರ್ಡ್ ನೀಡುವ ಕಡಿಮೆ ಬಡ್ಡಿ ದರ ಅಥವಾ ಮರುಪಾವತಿ ಅವಧಿಯ ಲಾಭವನ್ನು ಪಡೆಯೋದು ಬ್ಯಾಲೆನ್ಸ್ ವರ್ಗಾವಣೆಯ ಮುಖ್ಯ ಗುರಿಯಾಗಿದೆ. ನಿಮ್ಮ ಸಾಲವನ್ನು ನೀವು ವರ್ಗಾಯಿಸಿದಾಗ ನೀವು ಬಡ್ಡಿ ದರಗಳನ್ನು ಕಡಿಮೆ ಮಾಡಬಹುದು ಮತ್ತು ಸಾಲವನ್ನು ವೇಗವಾಗಿ ಪಾವತಿಸುವ ಮೂಲಕ ಹಣವನ್ನು ಉಳಿಕೆ ಮಾಡಬಹುದು. ಈಗ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ವರ್ಗಾವಣೆಯ ಹಂತ ಹಂತದ ಪ್ರಾಸೆಸ್ ಹೇಗಿರುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ನಿಮ್ಮ ಪ್ರಸ್ತುತ ಕಾರ್ಡ್ನಲ್ಲಿ ನೀವು ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ತಿಳಿದುಕೊಳ್ಳಿ. ಇದು ಆ ಕಾರ್ಡ್ನಲ್ಲಿ ವಿಧಿಸಲಾದ ಎಲ್ಲ ಶುಲ್ಕಗಳನ್ನು ಒಳಗೊಂಡಿರಬೇಕು. ನಂತರ ಬ್ಯಾಲೆನ್ಸ್ ವರ್ಗಾವಣೆಯ ವೈಶಿಷ್ಟ್ಯತೆಗಳನ್ನು ನೀಡುವ ಕ್ರೆಡಿಟ್ ಕಾರ್ಡ್ಗಳನ್ನು ನೀವು ಹುಡುಕಬೇಕು. ನಿಯಮಗಳು ಮತ್ತು ಷರತ್ತುಗಳು, ಬಡ್ಡಿ ದರಗಳು, ಮರುಪಾವತಿ ಅವಧಿಗಳು ಇದೆಲ್ಲವನ್ನು ಕೂಡ ಹೋಲಿಕೆ ಮಾಡಿ ಅದು ನಿಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾ ಅನ್ನೋದನ್ನು ನೋಡಿಕೊಂಡು ಆಯ್ಕೆ ಮಾಡಿ. ಒಮ್ಮೆ ನೀವು ಹೊಸ ಕಾರ್ಡನ್ನು ಆಯ್ಕೆ ಮಾಡಿದ ನಂತರ ಆ ಕಂಪನಿಯನ್ನು ಸಂಪರ್ಕಿಸಿ. ನೀವು ಇಮೇಲ್ ಮೂಲಕ ಬ್ಯಾಲೆನ್ಸ್ ವರ್ಗಾವಣೆಗೆ ವಿನಂತಿಸಬಹುದು ಅಥವಾ ಗ್ರಾಹಕ ಸೇವಾ ಸಂಖ್ಯೆಗೆ ಕರೆ ಮಾಡಬಹುದು. ನಿಮ್ಮ ಪ್ರಸ್ತುತ ಸಾಲ ಮತ್ತು ನೀವು ವರ್ಗಾಯಿಸುವುದಕ್ಕೆ ಬಯಸುವ ಮೊತ್ತ ಸೇರಿದಂತೆ ಎಲ್ಲ ಅಗತ್ಯ ಮಾಹಿತಿಯನ್ನು ಅವರಿಗೆ ಒದಗಿಸಿ. ಇನ್ನು ಹೊಸ ಕಾರ್ಡ್ಗಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಕೆಲವೊಂದು ಪ್ರಮುಖವಾದ ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮೊದಲು ಬಡ್ಡಿ ದರವನ್ನು ಪರಿಶೀಲನೆ ಮಾಡಿ. ನಿಮ್ಮ ಪ್ರಸ್ತುತ ಕಾರ್ಡ್ಗೆ ಹೋಲಿಸಿದರೆ ಇದು ಎಷ್ಟು ಕಡಿಮೆಯಾಗಿದೆ ಎಂಬುದನ್ನು ನೋಡಿ. ಮರುಪಾವತಿ ಅವಧಿಗೆ ಗಮನ ಕೊಡಿ. ಹೆಚ್ಚುವರಿ ಬಡ್ಡಿ ಶುಲ್ಕಗಳನ್ನು ಪಾವತಿಸದೆ ಸಾಲವನ್ನು ಪಾವತಿ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಸಮಯ ಇದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ. ಬಾಕಿಯನ್ನು ವರ್ಗಾಯಿಸುವುದಕ್ಕೆ ಶುಲ್ಕವಿದೆಯೇ ಅಂತ ಪರಿಶೀಲನೆ ಮಾಡಿ. ಇದು ಮುಖ್ಯ ಆಗಿದೆ, ಯಾಕೆಂದರೆ ಇದು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ವೆಚ್ಚದ ಮೇಲೆ ಪರಿಣಾಮ ಬೀರಬಹುದು. ಅಲ್ಲದೆ ನೀವು ಯಾವ ಹೆಚ್ಚುವರಿ ಪ್ರಯೋಜನಗಳನ್ನು ಪಡಿತಾ ಇದ್ದೀರಿ ಅನ್ನೋದನ್ನು ತಿಳ್ಕೊಳ್ಳಿ. ಕ್ಯಾಶ್ ಬ್ಯಾಕು, ರಿವಾರ್ಡ್ಸು ಅಥವಾ ಯಾವುದೇ ರೀತಿಯ ಪ್ರಯೋಜನವನ್ನು ಪರಿಗಣಿಸಿ. ಬ್ಯಾಲೆನ್ಸ್ ವರ್ಗಾವಣೆಯ ಮೇಲೆ ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಇನ್ನು ಈ ಕ್ರೆಡಿಟ್ ಕಾರ್ಡ್ ಸಾಲವನ್ನು ವೇಗವಾಗಿ ಪಾವತಿ ಮಾಡೋದಕ್ಕೆ ಮತ್ತು ಹಣವನ್ನು ಉಳಿಸೋದಕ್ಕೆ ಈ ಕ್ರೆಡಿಟ್ ಕಾರ್ಡ್ನ ಫೀಚರ್ ಹೇಗೆ ಸಹಾಯ ಮಾಡುತ್ತೆ ಅನ್ನೋದು ಅರ್ಥ ಆಗಿರುತ್ತೆ. ಹೊಸ ಕಾರ್ಡ್ನಲ್ಲಿ ಕಡಿಮೆ ಬಡ್ಡಿ ದರ ಅಥವಾ ಮರುಪಾವತಿ ಅವಧಿಗಳಂತಹ ಪ್ರಯೋಜನಗಳ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ನೀವು ನಿಮ್ಮ ಹಣಕಾಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲಿರುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.